ಇರಬೇಕು, ಜಾಸ್ತಿ ಓದಬೇಕು, ದೊಡ್ಡ ಹುದ್ದೆಗೆ ಹೋಗಬೇಕು, ಶ್ರೀಮಂತನಾಗಬೇಕು, ಏನೂ ತಪ್ಪಿಲ್ಲ. ಆದರೆ ಕಾನೂನು ಚೌಕಟ್ಟಲ್ಲಿ ಶ್ರೀಮಂತರಾಗಿ ದೊಡ್ಡ ಹುದ್ದೆಗೆ ಹೋಗಿ ಕೋಟ್ಯಾಂತರ ರೂಪಾಯಿ ಮಾಡಿ ತೆರಿಗೆ ಕಟ್ಟಿ ನಿಮಗೆ ಇಷ್ಟ ಬಂದಂಗೆ ಖರ್ಚು ಮಾಡಿ, ನಿಮ್ಮಲ್ಲಿ ದಾನ ಮಾಡುವ ಪ್ರವೃತ್ತಿ ಇದ್ರೆ ದಾನ ಮಾಡಿ. ಆವಾಗ ಜೀವನ ಸಾರ್ಥಕವಾಗ್ತದೆ. ಇಲ್ಲದೆ ಇದ್ರೆ ಖಂಡಿತವಾಗಿಯೂ ಈ ಜೀವನ ಎಂದೂ ನಿಮಗೆ ಸಂತಸ ತರಲ್ಲ. ನಾನು 3 ಜನ ಮುಖ್ಯಮಂತ್ರಿಗಳ ವಿರುದ್ಧ ವರದಿ ಕೊಟ್ಟಿದ್ದೇನೆ. ಕಾಂಗ್ರೆಸ್ನವರು, ಜೆಡಿಎಸ್ನವರು, ಬಿಜೆಪಿಯವರು. ಅದರಲ್ಲಿ ನನ್ನನ್ನು ಲೋಕಾಯುಕ್ತನಾಗಿ ಬರಮಾಡಿಕೊಂಡಂತ ಮುಖ್ಯಮಂತ್ರಿಗಳ ವಿರುದ್ಧ ವರದಿ ಕೊಟ್ಟಿದ್ದೇನೆ. ನನಗೆ ಎಷ್ಟು ಕೊಡ್ತಾ ಇದ್ರು ನನ್ನ ಹೆಸರು ಹಾಕಬೇಡಿ ಅಂತ. ನನಗೆ ಒಳ್ಳೆ ನಿದ್ದೆ ಬರ್ತದೆ. ಆ ತೃಪ್ತಿ ಅನ್ನುವ ಗುಣ ಅಂಗಡಿಯಲ್ಲಿ ಖರೀದಿ ಮಾಡಬೇಕಾಗಿಲ್ಲ. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಅದನ್ನ ಮಕ್ಕಳಲ್ಲಿ ಅಳವಡಿಸುವವರು ಯಾರು? ನಾನು ಚಿಕ್ಕವನಾಗಿದ್ದಾಗ ನನ್ನ ಪೋಷಕರು ಹೇಳ್ತಾ ಇದ್ರು, ಇದು ಮಾಡು, ಇದು ಮಾಡಬೇಡ ಅಂತ. ತಪ್ಪು ಮಾಡಿದ್ರೆ ಏಟ್ ತಿಂದದ್ದು ನೆನಪಿದೆ. ಶಾಲೆಗೆ ಹೋದಾಗ ನೀತಿ ಪಾಠ ಅಂತ ಒಂದು ಸಬ್ಜೆಕ್ಟ್ ಇತ್ತು, ಮಾರಲ್ ಸೈನ್ಸ್ ಅಂತ. ಅದು ನನ್ನ ಪೋಷಕರು ಹೇಳಿದ್ದನ್ನು ಒತ್ತಿ ಒತ್ತಿ ಹೇಳ್ತಾ ಇತ್ತು. ಇವತ್ತು ಬಹಳಷ್ಟು ಪೋಷಕರು ಗಂಡ ಹೆಂಡತಿ ಇಬ್ರು ಕೆಲಸ ಮಾಡುವವರು. ಕೆಲಸ ಅಂದ್ರೇನು ಒಂದು ರೋಗ. ಅಲ್ಲಿ ದೊಡ್ಡ ಹುದ್ದೆಗೆ ಹೋಗ್ಬೇಕು, ಪ್ರಮೋಷನ್ ಸಿಗಬೇಕು, ಅದಕ್ಕೆ ನಾನು ಅರ್ಹನು ಅಂತ ತೋರಿಸ್ಬೇಕನ್ನುವ ಹಿನ್ನೆಲೆಯಲ್ಲಿ ಆಫೀಸ್ನಲ್ಲೋ ಮನೆಗೆ ತರ್ತಾರೆ, ಮನೆಯಲ್ಲಿ ಲ್ಯಾಪ್ಟಾಪ್ ಅಲ್ಲಿ ಕೂತ್ ಕೆಲಸ ಮಾಡ್ತಾ ಇರ್ತಾರೆ. ಕೆಲಸಕ್ಕೆ ಹೋಗದಂತಹ ಪೋಷಕರು ಸೀರಿಯಲ್ ನೋಡ್ತಾ ಇರ್ತಾರೆ, ಮಕ್ಕಳಿಗೆ ಒಂದು ಐಫೋನ್ ಕೊಟ್ಟಿರ್ತಾರೆ. ಆ ಐಫೋನ್ ನಲ್ಲಿ ಯಾವ ಮೌಲ್ಯನೂ ಇಲ್ಲ. ಎಂಥ ಒಂದು ಸಾಮಾಜಿಕ ಪರಿಸ್ಥಿತಿ ಬಂದಿದೆ ಇವತ್ತು. ಒಂದು ಮಗುವಿಗೆ ಐಫೋನ್ ಕೊಡದೇ ಇದ್ರೆ, ಮಿಕ್ಕಿದ ಮಕ್ಕಳ ಕೈಯಲ್ಲಿ ಐಫೋನ್ ಇದ್ರೆ ಆ ಮಗು ಆತ್ಮಹತ್ಯೆ ಮಾಡಿಕೊಳ್ಳುವಂತ ಪರಿಸ್ಥಿತಿ ಕೂಡ ಬಂದಿದೆ. ನನಗೆ ಯಾಕೆ ಐಫೋನ್ ಇಲ್ಲ ಅಂತ. ಆ ಐಫೋನ್ನ ಹಿನ್ನೆಲೆ ಏನು? ಅದೇ ರೀತಿ ಶಾಲೆಗೆ ಹೋದ್ರೆ ನೀತಿ ಪಾಠ ಇಲ್ಲ. ಇವತ್ತು ನೀತಿ ಪಾಠ ಯಾರಿಗೆ ಬೇಕು? ಇವತ್ತಿನ ವಿದ್ಯೆ ನನ್ನ ಕಾಲದ ವಿದ್ಯೆಗಿಂತ 10 ಪಟ್ಟು ಉತ್ತಮವಾದದ್ದು. ಕೋಟ್ಯಾಂತರ ರೂಪಾಯಿ ಮಾಡಕ್ಕೆ ನಿಮ್ಗೆ ದಾರಿ ತೋರಿಸ್ಕೊಡ್ತಾರೆ. ಆಟಮ್ ಬಾಂಬ್ ಹೆಂಗೆ ಮಾಡ್ಬೇಕಂತ ದಾರಿ ತೋರಿಸ್ಕೊಡ್ತಾರೆ. ಆದ್ರೆ ಹೆಂಗೆ ಬಳಸ್ಬೇಕಂತ ತೋರಿಸಲ್ಲ. ಹಣ ಹೆಂಗೆ ಮಾಡ್ಬೇಕನ್ನೋ ಬಗ್ಗೆ ಯಾವ ಸಬ್ಜೆಕ್ಟು ಇಲ್ಲ. ಇವತ್ತು ಮೌಲ್ಯದ ಬಗ್ಗೆ ಯಾರಿಗೂ ಕಿಂಚಿತವಾದ ಯೋಚನೆ ಇಲ್ಲ. ಇವತ್ತು ಆ ಸಾಮಾಜಿಕ ಸಮಸ್ಯೆಗೆ ಪರಿಹಾರ ಇರ್ತಾ ಇದ್ರೆ ನಮ್ಮ ದೇಶ ಏನಾಗ್ತಾ ಇತ್ತು? ಆರ್ಥಿಕವಾಗಿ ನಮ್ಮ ದೇಶ ಇವತ್ತು 4ನೇ ಸ್ಥಾನದಲ್ಲಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಆದರೆ ನಮ್ಮಲ್ಲಿರುವಂತಹ ದುರಾಸೆ ಇದಕ್ಕಿಂತ ಕಮ್ಮಿ ಆಗಿದ್ರೆ, ಸೋರ್ಕೊಂಡು ಹೋಗುವಂತಹ ಹಣ ಕಮ್ಮಿ ಮಟ್ಟದಲ್ಲಿದ್ರೆ ಯಾವ ಮಟ್ಟಕ್ಕೆ ನಮ್ಮ ದೇಶ ಹೋಗ್ತಾ ಇತ್ತು? ಸ್ವಲ್ಪ ಯೋಚನೆ ಮಾಡಿ. ಅಭಿವೃದ್ಧಿ ಆಗಿದೆ ನಮ್ಮ ದೇಶದಲ್ಲಿ, ಆದರೆ ಇದಕ್ಕಿಂತ ಜಾಸ್ತಿ ಆಗಬೇಕಾಗಿತ್ತು. ಅದೇ ರೀತಿ ಇನ್ನೊಂದು ಮೌಲ್ಯದ ಅಗತ್ಯ ಇದೆ. ಒಂದು ತೃಪ್ತಿ, ಮತ್ತೊಂದು ಮಾನವೀಯತೆ. ನಾವು ಹುಟ್ಟುವಾಗ ಮಾನವರಾಗಿ ಹುಟ್ಟಲ್ಲ. ಮಾನವ ಅನ್ನುವ ಗುಂಪೇ ಸೈನ್ಸ್ ಅಲ್ಲಿ ಇಲ್ಲ. ಸೈನ್ಸ್ ಅಲ್ಲಿ ನಾವು ಹುಟ್ಟುವುದು ಹೋಮೋಸಿಪಿಯನ್ಸ್ ಅನ್ನೋ ಒಂದು ಗುಂಪಿಗೆ. ಅದಕ್ಕೂ ಮಾನವೀಯತೆಗೂ ಯಾವ ಸಂಬಂಧನೂ ಇಲ್ಲ. ಮಾನವೀಯತೆ ಅನ್ನುವುದು ನಮ್ಮ ಹಿರಿಯರು ಕಟ್ಟಿದಂತಹ ಒಂದು ಮೌಲ್ಯ. ಸಮಾಜದಲ್ಲಿ ಶಾಂತಿ ಸೌಹಾರ್ದ ಇರಬೇಕನ್ನುವ ಹಿನ್ನೆಲೆಯಲ್ಲಿ ಮಾನವೀಯತೆ ಇದ್ರೆ ನಾವು ಮಾನವರಾಗ್ತೇವೆ, ಇಲ್ಲದೆ ಇದ್ರೆ ಇಲ್ಲ. ನಮ್ಮ ಹಿರಿಯರು ಕವಿಗಳು ಕರ್ನಾಟಕದಲ್ಲಿ ಬರೆದಿದ್ದಾರೆ, ಏನೇ ಆಗು ನಿನಗೆ ಬೇಕಾದವನಾಗು, ಆದರೆ ಮೊದಲು ಮಾನವನಾಗು ಅಂತಾರೆ. ಎಂಥ ಮಾತು! ಅದಕ್ಕೆ ಪೂರಕವಾಗಿ ನಾನು ಶಾಲಾ ಕಾಲೇಜಿಗೆ ಹೋದಾಗ ಮಕ್ಕಳಿಗೆ ನನ್ನದೇ ಆದ ಒಂದು ಸಂದೇಶವನ್ನು ಕೊಡ್ತಾ ಇರ್ತೇನೆ.
ನಾನು ನಿನ್ನೆವರೆಗೆ 1855 ಶಾಲಾ ಕಾಲೇಜಿಗೆ ಹೋಗಿದ್ದೇನೆ. ಮಕ್ಕಳಿಗೆ ಇದೇ ಮಾತು ಹೇಳ್ತಾ ಇರ್ತೇನೆ, ಈ 2 ಮೌಲ್ಯಗಳನ್ನು ಅಳವಡಿಸಿ ಅಂತ ನನ್ನ ಸಂದೇಶವನ್ನ ಕೊಡ್ತಾ ಇರ್ತೇನೆ. ಅಲ್ಲಿ ನನ್ನ ಸಂದೇಶ ಏನಂದ್ರೆ, ಹುಟ್ಟುವಾಗ ಮಾನವನಾಗಿ ಹುಟ್ಟದೇ ಇದ್ರೂ ಜೀವನ ಪಥದಲ್ಲಿ ಮಾನವೀಯತೆಯನ್ನು ಅಳವಡಿಸಿಕೊಂಡು ಸಾಯುವಾಗ ಮಾನವನಾಗಿ ಸತ್ತರೆ ಅದಕ್ಕೆ ಮೇಲ್ಪಟ್ಟಂತಹ ಗೌರವ ಯಾವುದೂ ಇಲ್ಲ ಬಂಧುಗಳೇ. ಮುಂದೆ ನಮ್ಮ ಜೀವನದಲ್ಲಿ ಸ್ವಲ್ಪ ಸುಖ ಸಂತೋಷ ಇರಬೇಕಾದ್ರೆ ನಮ್ಮಲ್ಲಿ ತೃಪ್ತಿ ಅನ್ನುವ ಗುಣ ಇರಬೇಕು. ಜೀವನದಲ್ಲಿ ಇನ್ನೊಬ್ಬರ ಜೊತೆ ನಾವು ಸಂಪರ್ಕ ಇಟ್ಕೊಳ್ಬೇಕಾದ್ರೆ ನಮ್ಮಲ್ಲಿ ಮಾನವೀಯತೆ ಅನ್ನೋ ಒಂದು ಗುಣ ಇರಬೇಕು. ನನ್ನ ಕರ್ನಾಟಕ ಲೋಕಾಯುಕ್ತದ ಕೆಲವು ಅನುಭವಗಳನ್ನು ನಿಮ್ಮ ಮುಂದೆ ಇಟ್ಟು ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. 2008ರಲ್ಲಿ ಬಾಗಲಕೋಟೆಯಿಂದ ಗಂಡ ಹೆಂಡತಿ ಒಂದು 6 ತಿಂಗಳ ಮಗುವನ್ನ ಕರ್ಕೊಂಡು ಲೋಕಾಯುಕ್ತಕ್ಕೆ ಬರ್ತಾರೆ. ಏನಪ್ಪ ಸಮಸ್ಯೆ ಅಂತ ಕೇಳಿದೆ. ಅವ್ರು ಹೇಳ್ತಾರೆ, ಮಗು ನೋಡಕ್ಕೆ ಚೆನ್ನಾಗೇ ಇದೆ, ಈ ಮಗುವಿಗೆ ಗುದದ್ವಾರ ಇಲ್ಲ, ನೋ ರೆಕ್ಟಮ್, ತಿನ್ನುವುದು ಬಾಯಲ್ಲೇ, ಹೊರಗೆ ತರೋದು ಬಾಯಲ್ಲೇ. ಬಾಗಲಕೋಟೆ ಡಾಕ್ಟರ್ ಹೇಳ್ತಾರೆ, ಬೇಸರ ಮಾಡ್ಕೊಳ್ಬೇಡಿ, ಇದಕ್ಕೆ ಪರಿಹಾರ ಇದೆ, ಇದನ್ನೊಂದು ಸುಸಜ್ಜಿತ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಲ್ಲಿ ಮಕ್ಕಳ ತಜ್ಞ ಈ ಮಗುವನ್ನು ಆಪರೇಷನ್ ಮೂಲಕ ಸರಿಪಡಿಸಿಕೊಡ್ತಾನಂತ. ಅದನ್ನ ನಂಬಿ ಪೋಷಕರು ಮಗುವನ್ನ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಮಕ್ಕಳ ತಜ್ಞ ಮಗುವನ್ನ ಪರೀಕ್ಷೆ ಮಾಡ್ತಾನೆ. ಪರೀಕ್ಷೆ ಮಾಡಿಬಿಟ್ಟು ಎಲ್ಲ ಸರಿ ಮಾಡಿ ಕೊಡ್ತೇನೆ, ಆದ್ರೆ ಒಂದಿಷ್ಟು ಖರ್ಚಾಗ್ತದೆ ಅಂತಾನೆ. ಗಂಡ ಹೆಂಡತಿ ಗೊತ್ತಿತ್ತು ಇವತ್ತಿನ ಪರಿಸ್ಥಿತಿ ಏನಂತ. ಸಾಲ ಗೀಲ ಮಾಡಿ ಸ್ವಲ್ಪ ಹಣ ತಗೊಂಡು ಹೋಗಿದ್ರು. ಆ ಹಣವನ್ನ ಆತನ ಮೇಜಿನ ಮೇಲೆ ಇಡ್ತಾರೆ ವೈದ್ಯ ಅದಕ್ಕೆ ಲೆಕ್ಕ ಹಾಕ್ತಾನೆ. ಲೆಕ್ಕ ಹಾಕ್ಬಿಟ್ಟು, ಈ ಮೊತ್ತಕ್ಕೆ ನಾನು ಪಕ್ಕದಲ್ಲೊಂದು ಸಂಧಿ ಮಾಡಿಕೊಡ್ತೇನೆ, ಆ ಸಂಧಿಯಿಂದ ಮಲ ಹೊರಗೆ ಹೋಗ್ತದೆ, ಮಗು ಮಲ ಶೇಖರಣೆ ಮಾಡಕ್ಕೆ ಒಂದು ಬ್ಯಾಗ್ ಹಾಕೊಂಡಿರ್ಬೇಕು. ಎಂಥ ವ್ಯಕ್ತಿ, ಜೀವನ ಪರ್ಯಂತ ಬ್ಯಾಗು. ಈ ವೈದ್ಯ ದೇವರನ್ನ ಬೇಡ್ಕೊಂಡಿರ್ಬೇಕು, ನನಗೆ ವಿದ್ಯೆ ಕೊಡಿ, ನನ್ನನ್ನು ಮಕ್ಕಳ ತಜ್ಞನಾಗಿ ಮಾಡಿ, ನನಗೊಂದು ಸರ್ಕಾರಿ ಕೆಲಸ ಕೊಡಿಸಿ ಅಂತ. ದೇವರು ವರ ಕೊಟ್ರು. ಅಲ್ಲೊಂದು 6 ತಿಂಗಳ ಮಗು ಬರ್ತದೆ. ಆ ಮಗುವಿಗೆ ಭವಿಷ್ಯ ಕೊಡುವಂತಹ ಶಕ್ತಿ ಆತನಲ್ಲಿತ್ತು. ಆದರೆ ಆತನ ದುರಾಸೆ ಅವನನ್ನು ಬಿಟ್ಟಿಲ್ಲ. ಕೈ ತುಂಬ ಸಂಬಳ ಪಡಿತಾ ಇದ್ದ. ಎಂಥ ವ್ಯಕ್ತಿ. ಇಂಥ ವ್ಯಕ್ತಿಗಳಾಗಬೇಕೇನ್ರಿ ನೀವು? ಬೇಡ ಅಂದ್ರೆ ಈ 2 ಮೌಲ್ಯಗಳನ್ನ ಅಳವಡಿಸಿ. ಆ ಮಗುವನ್ನ ಪೋಷಕರು ಆ ಆಸ್ಪತ್ರೆಯಿಂದ ಕರ್ನಾಟಕ ಲೋಕಾಯುಕ್ತ ಬೆಂಗಳೂರು ಆಫೀಸಿಗೆ ಕರ್ಕೊಂಡು ಬರ್ತಾರೆ. ನಾನು ಆ ಮಗುವನ್ನ ಇನ್ನೊಂದು ಸರ್ಕಾರಿ ಆಸ್ಪತ್ರೆಗೆ ಕಳಿಸಲಿಲ್ಲ, ಹಳೆ ಏರ್ಪೋರ್ಟ್ ರೋಡ್ ಅಲ್ಲಿ ಇರುವಂತಹ ಮಣಿಪಾಲ್ ಆಸ್ಪತ್ರೆಗೆ ಕಳಿಸಿ ಅಲ್ಲಿ ನನ್ನ ಚಿಕಿತ್ಸೆ